ಎಲ್ಲ ಅಡಿಕೆ ಬೆಳೆಗಾರರಿಗೂ ನನ್ನ ನಮಸ್ಕಾರಗಳು. ಈ ತೋಟ ನಿಮಗೆ ತೋರಿಸಿದ್ದೆ ಅಪ್ಲೆಪಲ್ಲಿ ನಮ್ಮ ಶಿವಣ್ಣವ್ರ ತೋಟ ನೋಡಿ. ಜನವರಿಯಲ್ಲಿ ನಾವು ಇದಕ್ಕೆ ಡೆವಲಪರು ಕಿಸಾನ್ ಕಿಂಗು ಗ್ರೋತು ನೆಲಕ್ಕೆ ಕೊಟ್ಟಿದ್ದೆ ಪ್ರಾಡಕ್ಟನ್ನು. ಇಲ್ಲಿ ಯಾವಾಗಲೂ ಟೆಂಪ್ರೇಚರು 40-42 ಡಿಗ್ರಿ 43 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಸ್ನೇಹಿತರೆ. ಅಂಥ ಬಿಸಿಲಲ್ಲೂ ಕೂಡ ತೋಟ ನೋಡ್ಬೋದು, ಎಲ್ಲೂ ಕೂಡ ಗರಿ ಒಣಗಿಲ್ಲ. ಪ್ರತಿಯೊಂದು ಗಿಡ ಕೂಡ ನೀವು ನೋಡ್ಬೋದು ಕಾಯಿ ಯಾವ ಥರ ಕಟ್ಟಿದೆ, ತೋರಿಸ್ತಾ ಇದ್ದೀನಿ. ಒಂದೊಂದು ಕುಂಚಲು ಕೂಡ 4-5 ಕಾಯಿ ಕಟ್ಟಿದೆ ನೋಡಿ, ಎಷ್ಟು ಕಾಯಿ ಕಟ್ಟಿದೆ. ಪ್ರತಿಯೊಂದು ಗಿಡದಲ್ಲೂ ಕೂಡ ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ಎಲ್ಲ ಗಿಡದಲ್ಲೂ ಕೂಡ ಎಲೆ ಬಳ್ಳಿನೂ ಕೂಡ ಯಾವ ಥರ ಬಂದಿದೆ. ಈಗ ಅವರು ಗೊಬ್ಬರ ಹಾಕ್ತಾ ಇದ್ದಾರೆ ನೋಡ್ರಿ, ನೋಡ್ಬೋದು. ಪ್ರತಿಯೊಂದು ಗಿಡದಲ್ಲೂ ಕೂಡ ತುಂಬ ಅದ್ಭುತವಾದ ರಿಸಲ್ಟು. ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಮ್ಮ ವಿವೋ ಪ್ರಾಡಕ್ಟ್ ಅಂತ ಕಿಸಾನ್ ಕಿಂಗು ಗ್ರೋತು ಡೆವಲಪರ್ ಕೊಟ್ಟಿದ್ದೀನಿ. ಇದೇ ನಮ್ಮ ಚಿತ್ರದುರ್ಗ ಕಡೆ, ದಾವಣಗೆರೆ ಕಡೆ ಕೆಲವೊಂದು ತೋಟಗಳು ಮೊನ್ನೆ ವಿಸಿಟ್ ಮಾಡಿದಾಗ ಅಲ್ಲಿ ಬರೀ 35, 36, 38 ಡಿಗ್ರಿ ಟೆಂಪ್ರೇಚರಲ್ಲಿ ತೋಟಗಳು ಹಾಳು ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸಾರು ಮತ್ತು ಶಿವಯ್ಯ ಅವರು ಯಾವ ಥರ ತೋಟ ಹಿಡ್ಕೊಂಡಿದ್ದಾರೆ ನೋಡಿ. ಆ ತೋಟ ಗರಿ ನೋಡಿ, ನೀವು ತುಂಬ ಖುಷಿಯಾಗುತ್ತೆ. ಈ ಟೈಮಲ್ಲಿ ನೋಡಿ, ಈ ವರ್ಷ ಎಷ್ಟೋ ಜನದ ಅಡಿಕೆ ಬೆಳೆ ಇಲ್ಲ ಸ್ನೇಹಿತರೆ. ನೋಡ್ಬೋದು ನೀವು ಗರಿಗಳು ಯಾವ ಥರ ಇದೆ, ಕುಚ್ಚು ಯಾವ ಥರ ಬಂದಿದ್ದಾವೆ ನೋಡಿ. ಪ್ರತಿಯೊಂದು ಗಿಡ ನಿಮಗೆ ತೋರಿಸ್ತಾ ಇದೆ. ಇಂಥ ಗಿಡ ತೋಟ ನೋಡಿ, ಫುಲ್ ತೋಟ ನೋಡಿ, ಹಸಿರು ಒಳ್ಳೆ ಕಂಗಳಿಸ್ತಾ ಇದೆ. ಈ ತೋಟಕ್ಕೆ ಬಂದರೆ ಒಳ್ಳೆ AC ಇದ್ದಂಗಿದೆ. ಮತ್ತು ಇದಿರೋದು ಹಪ್ಲೆಪಲ್ಲಿ ಅಂತ ಕುಂದುರ್ಪಿ ಹತ್ರ, ಕಲ್ಯಾಣದುರ್ಗದ ಹತ್ರ. ಯಾವಾಗಲೂ ಕೂಡ ಇಲ್ಲಿ 40-45 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಸ್ನೇಹಿತರೆ. ಕನಿಷ್ಠ ಅಂದ್ರೆ 40 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ನೋಡಿ. ಕಾಯಿ ಯಾವ ಥರ ಕಟ್ಟಿದೆ, ಗಿಡ ನೋಡಿ ಯಾವ ಥರ ಇದ್ದಾವೆ. ಪ್ರತಿಯೊಂದು ಗಿಡ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. ಮಣ್ಣು ಕೂಡ ಯಾವ ಥರ ಫಲವತ್ತತೆ ಆಗಿದೆ ನೋಡಿ. ಎಲೆ ಬಳ್ಳಿ ಯಾವ ಥರ ಕಾಣ್ತಾ ಇದೆ ಸುತ್ತ ನೋಡಿ ನೀವು ಯಾವ ಥರ ಗಿಡ ಸೆಟ್ ಆಗಿದೆ. ಪ್ರತಿಯೊಂದು ಗಿಡನೂ ಕೂಡ ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ ನೋಡಿ, ಯಾವ ಥರ ಕಾಯಿ ಕಟ್ಟಿದೆ. ಇಂಥ ಬೇಸಿಗೆಯಲ್ಲಿ ಕೂಡ ಮೊನ್ನೆ 40-45 ಡಿಗ್ರಿ ಟೆಂಪ್ರೇಚರ್ ಇತ್ತು. ಅಂಥ ಟೈಮಲ್ಲೂ ಕೂಡ ನೋಡಿ ಯಾವ ಥರ ಕಾಯಿ, ಕುಚ್ಚು ಕಾಯಿ ಪ್ರತಿ ಗಿಡದಲ್ಲೂ ಕೂಡ. ಥ್ಯಾಂಕ್ ಯು ಸೊ ಮಚ್.